ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು. ಲಕ್ಷ್ಮಿತಾ ರಾಯರ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ಸುಮಾರು ಜನ ನನಗೆ ಫೋನ್ ಮಾಡಿ ಕೇಳ್ತಾ ಇದ್ರಿ, ಅಥವಾ ದೇವಸ್ಥಾನದಲ್ಲಿ ಹೋದಾಗ ಕೇಳ್ತಾ ಇದ್ರಿ, ಯಾಕೆ ಶ್ವೇತು ಸರಿಯಾಗಿ ವೀಡಿಯೋಸ್ ಎಲ್ಲ ಆಗ್ತಾ ಇಲ್ಲ, ಏನಾಯಿತು, ಏನು ಪ್ರಾಬ್ಲಮ್ ಅಂತ ಕೇಳ್ತಾ ಇದ್ರಿ. ಯಾಕಂದರೆ ಅಷ್ಟು ಚೆನ್ನಾಗಿ ಹೇಳ್ಕೊಡ್ತಾ ಇದ್ರಿ, ಆದರೆ ಯಾಕೆ ನೀವು ರಾಯರ ಬಗ್ಗೆ ಎಲ್ಲ ಜಾಸ್ತಿ ಹೇಳ್ತಾ ಇಲ್ಲ ಅಂತ ಕೇಳ್ತಾ ಇದ್ರಿ. ನೋಡಿ, ನಾವು ತುಂಬ ಪ್ರೀತಿಯಿಂದ ಕೆಲವೊಬ್ಬರಿಗೆ ಕೆಲವೊಂದು ವಿಷಯನ ಹೇಳಿರ್ತೀವಿ. ಆದರೆ ನೋಡಿ, ನಾನು ಏನಂತ ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ನಾವು ರಾಯರನ್ನ ಪ್ರೀತಿಸ್ತೀವಿ ಅಂತಂದರೆ ಹೃದಯದಿಂದ ಪ್ರೀತಿಸ್ಬೇಕೇ ಹೊರತು ತೋರಿಕೆಗೋಸ್ಕರ ನನಗೆ ಪ್ರೀತಿನ ತೋರಿಸ್ಕೊಳ್ಳೋಕ್ಕೆ ನನಗೆ ಇಷ್ಟ ಆಗ್ತಾ ಇಲ್ಲ. ಯಾಕಂದರೆ ಕೆಲವೊಬ್ಬರು ಏನು ಕಂಪ್ಯಾರಿಸಮ್ ಮಾಡ್ತಾರೆ, ಏನಂತಂದರೆ ಕೆಲವೊಬ್ಬರು ವಿಡಿಯೋಸ್ ಎಲ್ಲ ಮಾಡಿ ರಾಯರು ಹೂಪ್ರಸಾದ ಕೇಳಿ, ರಾಯರು ಹೂಪ್ರಸಾದ ಕೊಡೋದ್ರೇ ನಮ್ಮನ್ನು ಮಾತ್ರ ರಾಯರು ಪ್ರೀತಿಸ್ತಾರೆ, ಅದು ಮಾತ್ರನೇ ಸತ್ಯ. ಇಲ್ಲ ಅಂದರೆ ರಾಯರು ಹೂಪ್ರಸಾದ ಕೊಡೋದನ್ನ ನಾವು ತೋರಿಸ್ಲಿಲ್ಲ ಅಂದರೆ ನಾವು ಕೆಟ್ಟವರು, ಅಥವಾ ಬೇರೆ ಬೇರೆ ಭಾವನೆಗಳನ್ನ ಇಟ್ಕೊಂಡು ವ್ಯಂಗ್ಯವಾಗಿ ಮಾತಾಡೋದು ಎಷ್ಟು ಮಟ್ಟಿಗೆ ಸರಿ ಅಂತ ನನಗನ್ಸುತ್ತೆ. ನೋಡಿ, ಯಾವತ್ತೇ ಆಗಲಿ ನಾವು ರಾಯರನ್ನ ಪ್ರಾಮಾಣಿಕವಾಗಿ ಪ್ರೀತಿಸ್ತೀವಿ ಅಂತಂದರೆ ಹೃದಯ ತುಂಬಿ ನಾವು ಪ್ರೀತಿಸ್ಬೇಕಾಗುತ್ತೆ. ಯಾವತ್ತೂ ಅಷ್ಟೇ ಭಗವಂತನ ನಾವು ಸೇವೆನ ನಾವು ಮಾಡ್ತಾ ಇದ್ದೀವಿ ಅಂತಂದರೆ, ಅದರಲ್ಲೂ ಮುಖ್ಯವಾಗಿ ನಾವು ರಾಯರನ್ನ ನಾವು ಪ್ರಾರ್ಥನೆ ಮಾಡ್ತಿದ್ದೀವಿ ಅಂದರೆ, ರಾಯರನ್ನ ನಮಗೆ ಅದಕ್ಕೆ ಕೊಡಿ, ಇದನ್ನು ಕೊಡಿ, ನಮಗೆ ಮೊದಲೇ ಸೂಚನೆ ಕೊಡಿ ಅಂತ ನಾವು ಯಾವತ್ತೂ ರಾಯರ ಹತ್ರ ಕೇಳಕ್ಕೆ ಹೋಗ್ಬಾರ್ದು. ಯಾಕಂದರೆ ನಾವು ಪ್ರತಿಯೊಂದೂ ರಾಯರು ನಾವು ಮಾಡೋವಂಥ ಪೂಜೆ ಇರ್ಬೋದು, ನಾವು ಮಾಡೋವಂಥ ಕರ್ಮಗಳಿರ್ಬೋದು, ನಾವು ಮಾಡೋವಂಥ ವ್ರತಗಳಿರ್ಬೋದು, ಯಾವುದೇ ಒಂದನ್ನು ನಾನು ನನ್ನ ಸ್ವಾರ್ಥಕ್ಕೋಸ್ಕರ ಅಥವಾ ನನ್ನ ವ್ಯೂಸ್ಗೋಸ್ಕರ ನಾನು ಅದನ್ನು ಬಳಸ್ಕೊಳ್ಳೋಕ್ಕೆ ನನಗೆ ಖಂಡಿತವಾಗ್ಲೂ ಇಷ್ಟ ಇಲ್ಲ. ಯಾಕಂದರೆ ನೋಡಿ, ಬೇರೆಯವ್ರಿಗೆ ಹೂಪ್ರಸಾದ ಆಗ್ತಿದೆ ಅಂತ ಅಂದರೆ ಅದು ಅವರ ಇಷ್ಟ. ಹಾಗಂತ ಹೇಳಿ ನನ್ನನ್ನು ಕಂಪ್ಯಾರಿಸಮ್ ಮಾಡೋದು ನನಗೆ ಇಷ್ಟ ಇಲ್ಲ. ಯಾಕಂದರೆ ಇವತ್ತು ನನ್ನ ವಿಡಿಯೋಸ್ ನೋಡಿ ಬೇರೆಯವ್ರ ವಿಡಿಯೋಸ್ನ ಕಂಪ್ಯಾರಿಸಮ್ ಮಾಡಿ ಅವರು ಹೆಚ್ಚು ಇವರು ಕಡಿಮೆ ಅಂತ ನನಗೆ ಕಂಪ್ಯಾರಿಸಮ್ ಮಾಡಿ ಬೆನ್ನಿಂದೆ ಮಾತಾಡ್ಕೊಳ್ಳೋ ಅಂಥದ್ದು ಖಂಡಿತವಾಗ್ಲೂ ನನಗೆ ಎಲ್ಲೋ ಒಂದು ಕಡೆ ಬೇಜಾರಾಗ್ತಿದೆ. ಯಾಕಂದರೆ ನೋಡಿ, ಎಲ್ಲರೂ ಎಲ್ಲ ವಿಷಯನೂ ತಿಳ್ಕೊಂಡಿರಲ್ಲ. ಆದರೆ ಕೆಲವೊಬ್ಬರು ಏನು ಅಂತಂದರೆ, ಯಾಕೆ ನೀವು ರಾಯರದು ಹೂವು ಕೊಡೋದೇ ಒಂದು ದೊಡ್ಡ ವಿಷಯ ಅಂತ ನೀವು ದೊಡ್ಡದಾಗಿ ಮಾತಾಡ್ಕೊತಿದ್ದೀರಾ. ನೋಡಿ, ರಾಯರು ಹೂಪ್ರಸಾದ ಕೊಡ್ತಾ ಇದ್ದಾರೆ ಅಂತಂದರೆ ಅದು ನೀವನ್ನ ಅನುಭವಿಸಿ ಸಂತೋಷನ. ಅದು ಬಿಟ್ಟು ಎಲ್ಲ ವಿಷಯಕ್ಕೂ ರಾಯರು ಹೂಪ್ರಸಾದ ಕೇಳೋದು, ಪ್ರತಿಯೊಂದಕ್ಕೂ ನನಗೆ ಮಗು ಆಯಿತಾ, ನನಗೆ ನಾಮಕರಣ ಆಗುತ್ತಾ, ನನ್ನ ಮದುವೆ ಆಗುತ್ತಾ, ನನಗೆ ಕೆಲಸ ಸಿಗುತ್ತಾ, ಪ್ರತಿಯೊಂದಕ್ಕೂ ಇಂಚಿಂಚಿದ್ದಕ್ಕೂ ನಾವು ರಾಯರನ್ನ ಹತ್ರ ಹೋಗಿ ನಮಗೂ ಪ್ರಸಾದ ಕೊಡಿ, ಹೂಪ್ರಸಾದ ಕೊಡಿ, ಹೂಪ್ರಸಾದ ಕೊಡಿ ಅಂತ ನಾವು ಪ್ರತಿಯೊಂದನ್ನು ನಾವು ಕೇಳ್ತಾ ಓದಿದ್ದೆ ಆದರೆ ಖಂಡಿತವಾಗ್ಲೂ ನಾವು ಪೂಜೆ ಮಾಡಿದರೆ ನಮಗೆ ಆತ್ಮವಿಶ್ವಾಸ ಅನ್ನೋದು ಖಂಡಿತವಾಗ್ಲೂ ಇರಲ್ಲ. ಯಾಕಂದರೆ ನಾವು ರಾಯರನ್ನ ಮನಸಾರೆ ಪ್ರೀತಿಸ್ತೀವಿ ಅಂತಂದರೆ, ಹೃದಯ ತುಂಬಿ ಪ್ರೀತಿಸ್ತೀವಿ ಅಂತಂದರೆ ಅವ್ರಿಗೆ ಗೊತ್ತಿರುತ್ತೆ ತನ್ನ ಭಕ್ತ ಯಾವ ಉದ್ದೇಶಕ್ಕೋಸ್ಕರ ಪೂಜೆ ಮಾಡ್ತಾ ಇದ್ದಾನೆ, ಯಾವ ಸಂದರ್ಭಕ್ಕೆ ಪೂಜೆ ಮಾಡ್ತಾ ಇದ್ದಾನೆ ಅಂತ. ಆದರೆ ಕೆಲವೊಬ್ಬರಿಗೆ ಹೂಪ್ರಸಾದ ಕೊಟ್ಟು ಕೂಡ ಆಗಿರಲ್ಲ. ಯಾಕಂದರೆ ಅದು ಅವರ ಕರ್ಮ ಆಗಿರುತ್ತೆ. ಅವಾಗ ಅನ್ಕೊತಾರೆ, ಇಲ್ಲ ರಾಯರು ಕೊಟ್ಟಿದ್ದು ಹೂಪ್ರಸಾದ ಸುಳ್ಳು, ಅಥವಾ ರಾಯರು ಕೆಲವೊಬ್ಬರಿಗೆ ಹೂಪ್ರಸಾದ ಕೊಟ್ಟಿದ್ದು ಕೂಡ ಸಕ್ಸಸ್ ಆಗಿದೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡಲ್ಲ. ಯಾಕಂದರೆ ನೋಡಿ, ರಾಯರು ಹೂಪ್ರಸಾದ ಕೊಟ್ಟಿದ ತಕ್ಷಣವೇ ಎಲ್ಲ ಮುಗಿದೋಯ್ತು, ನಾವೇನು ಅಂದ್ಕೊಂಡಿದ್ದೀವೋ ಅದೆಲ್ಲ ಆಗ್ಬಿಡುತ್ತೆ ಅಂತ ಅಂದ್ಕೊಳ್ಳೋದು ಖಂಡಿತವಾಗ್ಲೂ ತಪ್ಪು. ಯಾಕಂದರೆ ರಾಯರು ಇವತ್ತು ಹೂಪ್ರಸಾದ ಕೊಟ್ಟಿದ್ದಾರೆ ಅಂದರೆ ಅದನ್ನು ಸಹ ಕೊಟ್ಟಿದ್ದು ಸಹ ಕೆಲವೊಂದು ಟೈಮ್ಗಳಲ್ಲಿ ಸುಳ್ಳು ಮಾಡ್ತಾರೆ. ಅಂತಂದರೆ ಸುಳ್ಳು ಮಾಡ್ತಾರೆ ಅಂದರೆ ಅವರು ಅದನ್ನು ತಡೆ ಹಿಡ್ದಿರ್ತಾರೆ. ಅದರಿಂದ ನಮಗೇನಾದರೂ ಕೆಟ್ಟದಾಗ್ತಿದೆ ಅಂತಂದರೆ, ನಮಗೆ ಹೂಪ್ರಸಾದ ಕೊಟ್ಟಿದ್ರು ಕೂಡ ಅದನ್ನು ಅವರು ಸ್ಟಾಪ್ ಮಾಡಿ ನಾವು ಕೇಳ್ಕೊಂಡಿದ್ದಕ್ಕಿಂತ ಇನ್ಯಾವುದೋ ಬೇರೆ ರೀತಿಯಲ್ಲಿ ಬೇರೆದಕ್ಕೆ ಕೆಲಸಕ್ಕೆ ನಮಗೆ ಆಶೀರ್ವಾದ ಮಾಡ್ತಾರೆ. ಅದನ್ನು ನೀವು ಅರ್ಥನೇ ಮಾಡ್ಕೊಳ್ಳಲ್ಲ. ಯಾಕಂದರೆ ನಮ್ಗೆ ಹೂಪ್ರಸಾದ ಆಗಿಬಿಟ್ಟಿದೆ, ಇವತ್ತು ನಾನು 1 ಕೋಟಿ ರೂಪಾಯಿ ದುಡ್ಡು ಕೇಳಿಬಿಟ್ಟಿದ್ದೀನಿ, ನಾಳೆ ನನಗೆ ಹೂಪ್ರಸಾದ ಆಗಿದೆ, ನಾಳೆ ನನಗೆ 1 ಕೋಟಿ ಸಿಗುತ್ತೆ ಅಂತ ನೀವು ಮನೇಲೇ ಕುತ್ಕೊಂಡಿದ್ರೆ ಖಂಡಿತವಾಗ್ಲೂ 1 ಕೋಟಿ ರೂಪಾಯಿ ದುಡ್ಡು ನಿಮಗೆ ಖಂಡಿತವಾಗ್ಲೂ ಸಿಗೋದಿಲ್ಲ. ಯಾಕಂದರೆ ಯಾವುದನ್ನೇ ಆಗಲಿ ನಾವು ಜ್ಞಾನದಿಂದ
ನಾವು ಮಾಡ್ತಿರೋಂಥ ಕೆಲಸದಿಂದ ನಾವು ತಾಳೆ ಹಾಕಿ ನೋಡಿದಾಗ ಮಾತ್ರನೇ ಅರ್ಥ ಆಗುತ್ತೆ. ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ನೀವು ರಾಯರ ಹತ್ರ ಹೂ ಪ್ರಸಾದ ಕೇಳಿ 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 ಬೇರೆಯವರೆಲ್ಲ ಕೇಳ್ತಾ ಇದ್ದಾರೆ, ಬೇರೆಯವರೆಲ್ಲ ಹೂ ಪ್ರಸಾದನ ಕೊಡ್ತಾ ಇದ್ದಾರೆ, ಆ ವಿಡಿಯೋಸ್ ಎಲ್ಲ ಹಾಕ್ತಾ ಇದ್ದಾರೆ ಅಂತ ಎಲ್ಲ ಹೇಳ್ತಾ ಇದ್ದೀರಾ ನೋಡಿ. ಹೂ ಪ್ರಸಾದ ಕೇಳೋದು ಬಿಡೋದು ಅವರಿಷ್ಟ, ಅವರ ವ್ಯೂಸ್ಗೋಸ್ಕರನೋ ಅಥವಾ ಅವ್ರ ಪರ್ಸ್ನಲ್ ವಿಷಯನ ನನಗದು ಗೊತ್ತಿಲ್ಲ. ಆದರೆ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ನಾನು ಅಚಲವಾಗಿ ನನ್ನ ರಾಯರನ್ನು ನಂಬಿದ್ದೀನಿ. ಯಾವುದೇ ಒಂದನ್ನೇ ಆಗಲಿ, ಜಗ್ಗೇಶ್ ಸರ್ ಒಂದು ಮಾತು ಹೇಳ್ತಾ ಇರ್ತಾರೆ, ಯಾವುದೇ ಒಂದನ್ನು ನಾವು ಪಡ್ಕೋಬೇಕು ಅಂದಾಗ ಕಷ್ಟಪಟ್ಟು ಶ್ರದ್ಧೆಯಿಂದ ನಾವು ಪಡ್ಕೊಂಡಾಗ ಮಾತ್ರನೇ ನಮಗೆ ಅದಕ್ಕೆ ಅನ್ನೋದು ಒಂದು ವ್ಯಾಲ್ಯೂ ಇರುತ್ತೆ. ಅದಕ್ಕೆ ಅನ್ನೋದು ಒಂದು ಏನಂತಾರೆ, ಅದಕ್ಕೆ ಅನ್ನೋದು ಒಂದು ಅತ್ಯಮೂಲ್ಯವಾದದ್ದು ಶಕ್ತಿ ಇರುತ್ತೆ. ನಾವು ಸುಮ್ಮನೆ ಒಂದು ಕಾಟಾಚಾರಕ್ಕೆ ನಾವೇನೋ ಪೂಜೆ ಮಾಡ್ದಲೆ, ಏನೋ ವ್ರತ ಮಾಡ್ದಲೆ, ನಾವೇನೋ ಕಷ್ಟಪಡ್ದಲೇ ನಮಗೆ ಹೂ ಪ್ರಸಾದ ಕೇಳಿ, ನಮಗೆ ಕೇಳಿದ ತಕ್ಷಣ ಹೂ ಪ್ರಸಾದ ಕೊಟ್ಬಿಟ್ರೆ, ನೀವು ರಾರಿಗೆ ಅಂತ ಸಮರ್ಪಣೆನೇ ಮಾಡ್ದಲೆ, ಏನೂ ಸಮರ್ಪಣೆ ಮಾಡ್ದಲೆ ನಮಗೆಲ್ಲ ಬೇಕು ಅಂತ ಬಯಸೋದು ನಮ್ಮ ಸ್ವಾರ್ಥ ಗುಣ ಆಗುತ್ತೆ. ಯಾವಾಗಲೂ ಅಷ್ಟೇ, ನಿಮಗೆ ಏನು ಬೇಕೋ, ನಿಮಗೆ ಊಟ ಬೇಕಾ, ಬಟ್ಟೆ ಬೇಕಾ, ವಸ್ತು ಬೇಕಾ, ಕರ್ಮ ಅರಿಬೇಕಾ, ಏನೇ ಒಂದು ಬೇಕು ಅಂದರೆ ನೀವು ಮೊದಲಿಗೆ ಕಷ್ಟಪಡಬೇಕಾಗುತ್ತೆ. ನೀವು ಕಷ್ಟಪಟ್ಟು ನೀವು ರಾಯರನ್ನ ಅಚಲವಾಗಿ ನಂಬಿ ರಾಯರ ಸೇವೆನ ನೀವು ಮಾಡಿದ ನಂತರ, ನಾನಿಂಥ ಸೇವೆನ ಮಾಡಿದ್ದೀನಿ, ಈ ಉದ್ದೇಶಕ್ಕೋಸ್ಕರ ನಾನು ಸೇವೆ ಮಾಡಿದ್ದೀನಿ ಅಂತ ನೀವು ಒಪ್ಸಿದ್ದೆ ಆದರೆ ಖಂಡಿತವಾಗ್ಲೂ ರಾಯರು ನಿಮಗೆ ಹೂ ಪ್ರಸಾದ ಕೊಟ್ಟರು ಪ್ರೀತಿಸ್ತಾರೆ, ಕೊಡದಿದ್ರು ಪ್ರೀತಿಸ್ತಾರೆ. ಹಾಗಂತ ಹೇಳಿ ರಾಯರು ಸೇವೆನೇ ಮಾಡಬೇಕು ಅಂತೇನಿಲ್ಲ. ಆದರೆ ರಾಯರನ್ನ ನೀವು ಮನಸ್ಸಲ್ಲಿ ಇಟ್ಕೊಂಡು ನೀವು ಏನೋ ಸೇವೆ ಮಾಡ್ದಲೇನೆ ನನಗೆಲ್ಲ ಬೇಕು ಅಂತ ಬಯಸೋದು ಸ್ವಾರ್ಥ ಆಗುತ್ತೆ. ಯಾಕಂದರೆ ಭಗವಂತನಿಗೆ ನಾವು ಮನುಷ್ಯನಾಗಿ ಹುಟ್ಟಿ ಒಂದಷ್ಟು ಸೇವೆನ ಖಂಡಿತವಾಗ್ಲೂ ಮಾಡಬೇಕಾಗುತ್ತೆ. ಯಾಕಂದರೆ ತನು ಮನನ ನಾವು ಅರ್ಪಣೆ ಮಾಡಿದಾಗ ಭಗವಂತನಿಗೆ ನಮ್ಮ ದೇಹನ ದಂಡಿಸಿ, ನಮ್ಮ ಮನಸ್ಸನ್ನು ದಂಡಿಸಿ ನಾವು ಭಗವಂತನ ಸೇವೆ ಮಾಡಿ ಆ ನಂತರ ನಮಗೆ ಆಗುತ್ತೋ ಬಿಡುತ್ತೋ ಅಂತ ಭಗವಂತನಿಗೆ ಮೇಲೇ ಬಿಟ್ಬಿಡ್ಬೇಕು. ಯಾಕಂದರೆ ನಿಜವಾಗ್ಲೂ ಭಗವಂತ ನಮ್ಮನ್ನು ಪ್ರೀತಿಸ್ತಿರೋದು ನಿಜನೇ ಆಗಿದ್ದರೆ ಖಂಡಿತವಾಗ್ಲೂ ಭಗವಂತ ನಮ್ಮ ಜೊತೆ ಯಾವಾಗಲೂ ಇರ್ತಾನೆ. ನಮಗೆ ಹೂ ಪ್ರಸಾದ ಕೊಡಲಿ ಕೊಡ್ದಲೇ ಇರಲಿ ಖಂಡಿತವಾಗ್ಲೂ ಮಾಡ್ತಾರೆ. ಅಕಸ್ಮಾತು ಕೆಲವೊಂದು ಟೈಮ್ಗಳಲ್ಲಿ ರಾಯರು ನಮಗೆ ಹೂ ಪ್ರಸಾದ ಕೊಟ್ಟಿದ್ದು ಕೂಡ ಎಷ್ಟೊಂದು ಜನ ಕೇಳಿದ್ದಾರೆ. ನನ್ನ ಮಂತ್ರಾಲಯದಲ್ಲಿ ಕೇಳಿದ್ದಾರೆ, ಹೊನ್ನವ ಮಂತ್ರಾಲಯದಲ್ಲಿ ಕೇಳಿದ್ದಾರೆ, ಆಮೇಲೆ ಅವ್ರ ಮನೆಗಳಲ್ಲಿ ಕೇಳಿದ್ದಾರೆ. ಅಲ್ಲೂ ರಾಯರು ಹೂ ಪ್ರಸಾದ ಕೊಟ್ಟು ಅದು ಆಗುತ್ತೆ ಅಂತ ಅಚಲವಾಗಿ ನಂಬಿಕೆ ಇಟ್ಕೊಂಡು ಏನೇನೋ ಮಾಡ್ತಾ ಇರ್ತಾರೆ. ಆದರೆ ಕೆಲವೊಂದು ಟೈಮ್ಗಳಲ್ಲಿ ಅದರಿಂದ ನಮಗೆ ಅಪಾಯ ಆಗುತ್ತೆ ಅಂದಾಗ ಅದನ್ನು ಅವರು ಸ್ಟಾಪ್ ಮಾಡಿರ್ತಾರೆ ರಾಯರು. ಆಗ ರಾಯರನ್ನು ಬೈಕೊಂತಾರೆ. ಏನಂತಂದರೆ, ರಾಯರು ನಮಗೆ ಹೂ ಪ್ರಸಾದ ಕೊಟ್ಟಿದ್ರು, ನಮಗೆ ಮದುವೆ ಆಗುತ್ತೆ ಅಂತ ಹೇಳಿದರು, ಮದುವೆ ಆಗಲಿಲ್ಲ, ನನಗೆ ಅದೇ ಹುಡುಗನ ಜೊತೆ ಆಗುತ್ತೆ ಅಂತ ಹೇಳಿದರು, ಅದೇ ಹುಡುಗಿ ಜೊತೆ ಮದುವೆ ಆಗುತ್ತೆ ಅಂತ ಹೇಳಿದರು, ಆದರೆ ಆಗಿಲ್ಲ ಅಂಥೇಳಿ ರಾಯರನ್ನ ನಿಂದಿಸ್ಕೊತೀರ. ಅದು ತಪ್ಪು. ಯಾಕಂದರೆ ಅಕಸ್ಮಾತ್ ಆ ವ್ಯಕ್ತಿಯಿಂದ ನಿಮ್ಗೇನಾದರೂ ತೊಂದರೆ ಆಗುತ್ತೆ ಅಂದರೆ, ಅಥವಾ ಆ ವ್ಯಕ್ತಿಯಿಂದ ಆ ಜೀವನದಿಂದ ನಿಮ್ಮ ಜೀವನದಲ್ಲಿ ನೀವೇನೋ ಕಷ್ಟ ಅನುಭವಿಸ್ತೀನಿ ಅನ್ನೋದಾದರೆ ರಾಯರು ನಿಮಗೆ ಹೂ ಪ್ರಸಾದ ಕೊಟ್ಟಿದ್ರು ಕೂಡ ಅದನ್ನು ಸ್ಟಾಪ್ ಮಾಡಿ ಆ ನಂತರ ನಿಮಗೆ ಇದಕ್ಕಿಂತ ಅತ್ಯಮೂಲ್ಯವಾದ ಜೀವನನ ಕೊಡೋಕ್ಕೆ ಅವರು ತಯಾರಿ ಮಾಡ್ತಿರ್ತಾರೆ. ಅದನ್ನು ನೀವು ಅರ್ಥ ಮಾಡ್ಕೊಂಡಲೇ ಎಲ್ಲ ಫೈನಲ್ ಅಂತ ನೀವೇ ಡಿಸೈಡ್ ಮಾಡ್ಕೊತೀರಾ, ನೀವೇ ದೇವ್ರುಗಳಾಗ್ಬಿಡ್ತೀರಾ. ದಯವಿಟ್ಟು ನಾವು ದೇವ್ರುಗಳು ಆಗಕ್ಕೆ ಹೋಗಬಾರ್ದು. ಯಾವಾಗಲೂ ನಾವು ಮನುಷ್ಯರಾಗಿರಬೇಕು. ಯಾವಾಗಲೂ ನಾವು ಭಗವಂತನಿಗೆ ಸೇವೆ ಮಾಡೋದಷ್ಟೇ ಗೊತ್ತಿರಬೇಕೇ ಹೊರತು ನಾವು ಭಗವಂತನದು ಲೆಕ್ಕಾಚಾರನ ನಮ್ಮಿಷ್ಟತಕ್ಕಂಗೆ ನಾವು ಲೆಕ್ಕಾಚಾರ ಹಾಕೊಳ್ಳೋದು ತಪ್ಪು ಅಂತ ಹೇಳ್ತೀನಿ. ಯಾವತ್ತೂ ಅಷ್ಟೇ, ನಾವು ಗಾಳಿ ಗೋಪುರಕ್ಕೆ ಸಿಗೋವಂಥ ಬೇಗ ಗಾಳಿ ಗೋಪುರ ಬಂದಿದ ತಕ್ಷಣ ಮುರಿದೋಗೋ ಅಂಥ ಮರ ಆಗಬಾರ್ದು. ಯಾವಾಗ್ಲೂ ನಾವು ಆಲದ ಮರ ಥರ ಯಾವಾಗಲೂ ಸ್ಟ್ರಾಂಗ್ ಆಗಿ ನಿಂತ್ಕೊಳ್ಳೋ ಅಂಥ ಮರಗಳಾಗಿ ಬೆಳೆಬೇಕು. ಅಂದರೆ ನಾವು ಕಷ್ಟಪಟ್ಟು ಪಡ್ಕೊಂಡಿದ್ದು ಖಂಡಿತವಾಗ್ಲೂ ಸಿಗುತ್ತೆ. ನಿಮಗೆ ಯಾಕೆ ಅರ್ಥ ಆಗ್ತಿಲ್ಲ? ಮೊದಲು ನೀವು ರಾಯರನ್ನು ಅಚಲವಾಗಿ ನಂಬಿ, ರಾಯರನ್ನು ನಿಮ್ಮ ಮನೆಗಳಲ್ಲಿ ನೀವು ಪ್ರೀತಿಸಿ, ನಿಮ್ಮ ಮನಸ್ಸಲ್ಲಿ ಏನಿದೆ ಅದನ್ನು ಪ್ರತಿಯೊಂದನ್ನು ನೀವು ರಾಯರ ಹತ್ರ ನೀವೇ ಹೇಳ್ಕೊಳ್ಳಿ. ಯಾರೋ ನಿಮಗೆ ಏನೋ ಒಂದು ಹೇಳ್ತಿದ್ದಾರೆ, ನಮಗೆ ನೀವು ಪ್ರತಿಯೊಬ್ಬರೂ ನನಗೂ ಪ್ರಸಾದ ಆಯಿತಾ, ನನಗೂ ಪ್ರಸಾದ ಆಯಿತಾ, ನನ್ನನ್ನು ಕೇಳಿ, ನನಗೇನಾಗಬೇಕು ಪ್ರತಿಯೊಂದು ನೀವು ಎಲ್ಲರ ಹತ್ರನೂ ನಿಮ್ಮಿಷ್ಟ, ನೀವು ಯಾರನ್ನಾದರೂ ಕೇಳ್ಕೊಳ್ಳಿ, ಏನಾದರೂ ಮಾಡ್ಕೊಳ್ಳಿ. ಆದರೆ ಬೇರೆಯವ್ರನ್ನ ಕಂಪ್ಯಾರಿಸನ್ ಮಾಡೋದನ್ನ ದಯವಿಟ್ಟು ಬಿಟ್ಬಿಡಿ. ಜಗ್ಗೇಶ್ ಸರ್ ಹೇಳ್ದಂಗೆ ನಾವು ಯಾವಾಗ್ಲೂ ನಮಗೆ ಏನು ಬೇಕು ಅದನ್ನು ನಾವು ಪಡ್ಕೊಳ್ಳೋಕ್ಕೆ ನಾವು ಕಷ್ಟಪಟ್ಟು ಎಲ್ಲದಕ್ಕೂ ಬಿಸಿಲು ಮಳೆ ಗಾಳಿ ಎಲ್ಲದಕ್ಕೂ ನಮ್ಮ ದೇಹನ ದಂಡಿಸಿ ನಮ್ಮ ಆತ್ಮವಿಶ್ವಾಸನ ನಾವು ಹೆಚ್ಚಿಸ್ಕೊಂಡು ನಾವು ರಾಯರ
ಸೇವೆ ಮಾಡಿದಾಗ ಆ ನಂತರ ಕೇಳಿದಾಗ ಭಗವಂತನಿಗೆ ನಮ್ಮ ಸೇವೆ ತೃಪ್ತಿ ಆದರೆ ನಾವು ಕೇಳಿದ್ರು ಕೊಡ್ತಾರೆ, ಕೇಳ್ದಿದ್ರು ಕೊಡ್ತಾರೆ. ಅದು ನಿಮಗೆ ಅರ್ಥ ಆಗ್ತಾ ಇಲ್ಲ. ಆ ರೀತಿ ನೀವು ಅರ್ಥ ಮಾಡ್ಕೊಂಡಲೆ ನನಗೂ ಪ್ರಸಾದ ಆಯಿತಾ, ನನಗೂ ಪ್ರಸಾದ ಆಯಿತಾ, ಅವರೆಲ್ಲರೂ ಬೇರೆಯವರೆಲ್ಲ ಕೇಳಿ ವಿಡಿಯೋ ಆಗ್ತಿದ್ದಾರೆ ಅಂದರೆ ದಯವಿಟ್ಟು ನನಗೆ ಅದು ಗೊತ್ತಿಲ್ಲ. ನನಗೆ ನನ್ನ ರಾಯರನ್ನ ನನಗೆ ಯಾವ ರೀತಿ ಪ್ರೀತಿಸ್ತೀನಿ ಅಂದರೆ ಅಂತಃಕರಣದಿಂದ ಹೃದಯ ತುಂಬಿ ಪ್ರೀತಿಸ್ತೀನಿ. ಅವರು ಪ್ರಸಾದ ಕೊಟ್ಟರು ಪ್ರೀತಿಸ್ತೀನಿ, ಕೊಡ್ದಿದ್ರು ಪ್ರೀತಿಸ್ತೀನಿ. ಅವರು ನನಗೆ ದುಡ್ಡು ಕೊಟ್ಟರು ಪ್ರೀತಿಸ್ತೀನಿ, ಅವರು ಕೊಡ್ದಿದ್ರು ಪ್ರೀತಿಸ್ತೀನಿ. ಯಾವಾಗಲೂ ಅಷ್ಟೇ ನನಗೆ ಒಂದೇ ಒಂದು ನಂಬಿಕೆ ಏನಂದರೆ ಜೀವನದಲ್ಲಿ ಏನೇ ಬರಲಿ, ಎಂಥದ್ದೇ ಬರಲಿ, ಎಂಥ ಕಷ್ಟ ಬರಲಿ, ಎಂಥ ನೋವು ಬರಲಿ, ಏನೇ ಬಂದರೂ ನನ್ನ ಜೊತೆ ನನ್ನ ರಾಯರು ಜೊತೆಯಾಗಿ ನಿಂತ್ಕೊಳ್ಳಿ, ನನ್ನ ಜೊತೆ ಇರಿ ಅಂತ ಹೇಳ್ತೀನಿ. ಯಾವತ್ತೂ ನನಗೆ ಅದನ್ನು ಕೊಡಿ ಇದನ್ನು ಕೊಡಿ ಅಂತ ನಾವು ಯಾವತ್ತೂ ಭಗವಂತನಿಗೆ ಡಿಮ್ಯಾಂಡ್ ಮಾಡೋಕ್ಕೆ ಹೋಗಬಾರ್ದು. ಯಾಕಂದರೆ ಭಗವಂತನಿಗೆ ಡಿಮ್ಯಾಂಡ್ ಮಾಡೋಕ್ಕೆ ನಾವ್ಯಾರು? ನಮ್ಮನ್ನು ಸೃಷ್ಟಿ ಮಾಡಿರೋ ಅಂಥ ಭಗವಂತನಿಗೆ ನಮಗೆ ಊಟ ಬಟ್ಟೆ ಕೊಡ್ತಾ ಇರ್ತಾರೆ, ಟೈಮ್ಗೆ ನಿದ್ದೆ ಕೊಡ್ತಾ ಇರ್ತಾರೆ. ನಮಗೆ ಎಲ್ಲರ ಥರ ನಾವು ಜೀವಿಸೋಕ್ಕಾಗಲಿಲ್ಲ ಅಂದ್ರೂ ಟೈಮ್ಗೆ ಊಟ ಬಟ್ಟೆ ಇರೋದಕ್ಕೆ ಒಂದು ಗೂಡು ಕೊಡ್ತಿದ್ದಾರೆ ಅಂದರೆ ಅವ್ರಿಗೆ ಗೊತ್ತಿರುತ್ತೆ ನಮಗೆ ಯಾವ ಕಾಲಕ್ಕೆ ಏನು ಸೇರಬೇಕು ಅನ್ನೋದಿರುತ್ತೋ ಅದು ಖಂಡಿತವಾಗ್ಲೂ ಸೇರುತ್ತೆ. ಈಗ ಅಂಥ ಜ್ಞಾನಿಗಳಾದ ರಾಯರೇ ಅವರ ಜೀವನದಲ್ಲೇ ಕರ್ಮ ಅನ್ನೋದು ಇತ್ತು. ಅವರು ಎಂಥ ವನವಾಸ ಅನುಭವಿಸಿದ್ರು, ಊಟಕ್ಕಿಲ್ದಲೆ, ಬಟ್ಟೆಗಿಲ್ದಲೆ, ಉಪವಾಸ ಇದ್ದು, ಹೆಂಡತಿ ಮಕ್ಳಿಗೂ ಸಹ ಒಂದೊತ್ತು ಊಟ ಹಾಕೋದಕ್ಕೂ ಕಷ್ಟಪಟ್ಟರು. ಜ್ಞಾನ ಇತ್ತು, ಬುದ್ಧಿ ಇತ್ತು, ಆದ್ರೂ ಅವ್ರಿಗೆ ಕರ್ಮ ಅನ್ನೋದು ಎಳಿತಾ ಇತ್ತು. ಆ ಕರ್ಮದ ಫಲ ಅವರು ಅನುಭವಿಸ್ಲೇಬೇಕಿತ್ತು. ಆ ರೀತಿ ನಾವು ಯಾರೋ ಒಬ್ಬರು ಏನೋ ಹೇಳ್ಬಿಡ್ತಾರೆ, ಪ್ರಸಾದ ಕೊಟ್ಟಿದ ತಕ್ಷಣ ಎಲ್ಲನೂ ಆಗ್ಬಿಡುತ್ತೆ, ಎಲ್ಲ ಸರಿ ಹೋಗ್ಬಿಡುತ್ತೆ ಅನ್ನೋದೆಲ್ಲ ಸುಳ್ಳು. ಯಾವಾಗಲೂ ಅಷ್ಟೇನೆ ನಾವು ಸ್ವಲ್ಪ ನಮ್ಮನ್ನು ನಾವು ಅರ್ಪಣೆ ಮಾಡ್ಕೊಬೇಕು. ನಮ್ಮನ್ನು ನಾವು ರಾಯರಿಗೆ ಸೇವೆಗೆ ಅಂತ ನಮ್ಮ ಮನಸ್ಸು ಮತ್ತು ದೇಹನ ಮುಡುಪಾಗಿಟ್ಟಾಗ ಮಾತ್ರನೇ ನಮಗೆ ನಮ್ಮ ರಾಯರ ಅನುಗ್ರಹ ಖಂಡಿತವಾಗ್ಲೂ ಆಗುತ್ತೆ. ಯಾವಾಗಲೂ ಅಷ್ಟೇ ಇನ್ನೊಬ್ಬರು ಪೂಜೆ ಇರ್ಬೋದು ಅಥವಾ ಇನ್ನೊಬ್ಬರು ವಿಷಯ ಇರ್ಬೋದು, ಇನ್ನೊಬ್ರಿಗೆ ಕಂಪ್ಯಾರಿಸಮ್ ಮಾಡೋದನ್ನ ದಯವಿಟ್ಟು ನಿಲ್ಲಿಸಿ. ಯಾಕಂದರೆ ಎಲ್ಲರೂ ಎಲ್ಲ ರೀತಿಲೂ ಒಂದೇ ಥರ ಇರಲ್ಲ ಅಂತ ನಾನು ತಿಳಿಸ್ತೀನಿ ಸ್ನೇಹಿತರೆ. ಯಾವಾಗಲೂ ನಂಬಿಕೆಯಿಂದ ನೀವು ರಾಯರನ್ನು ಪೂಜಿಸಿ, ಯಾವಾಗಲೂ ರಾಯರನ್ನು ಎದೆಗೆ ಒಪ್ಕೊಂಡು ಪ್ರೀತಿ ಮಾಡಿ. ಅದಕ್ಕೋಸ್ಕರನೇ ನಾನು ಹೇಳ್ತಿರೋದು. ಅದು ಬಿಟ್ಟು ಬೇರೆಯವ್ರ ಹತ್ರ ಈ ವಿಡಿಯೋಸ್ ನೋಡಿ, ಬೇರೆಯವ್ರ ವಿಡಿಯೋಸ್ ನೋಡಿ, ಬೇರೆಯವ್ರ ಹತ್ರ ಒಂದು ಮಾತು, ನಮ್ಮ ಹತ್ರ ಒಂದು ಮಾತು ದಯವಿಟ್ಟು ಆಡಕ್ಕೆ ಹೋಗ್ಬಿಡಿ. ಯಾಕಂದರೆ ತುಂಬ ಹರ್ಟ್ ಆಗುತ್ತೆ, ತುಂಬ ಬೇಜಾರಾಗುತ್ತೆ. ಯಾಕಂದರೆ ಅವ್ರ ಜ್ಞಾನ ಅವ್ರದ್ದು, ನಮ್ಮ ಜ್ಞಾನ ನಮ್ಮದು. ನಮಗೆ ಗೊತ್ತಿರೋ ವಿಚಾರನ ನಾವು ತಿಳಿಸ್ತೀವಿ, ಅವ್ರಿಗೆ ಗೊತ್ತಿರೋ ವಿಚಾರ ಅವರು ತಿಳಿಸ್ತಾರೆ. ಹಾಗಂತ ಹೇಳಿ ಎಲ್ಲರನ್ನೂ ಒಂದೇ ತಕಡೀಲಿ ತೂಗಕ್ಕೆ ಹೋಗ್ಬಿಡಿ. ಯಾಕಂದರೆ ನಮಗೂ ನೋವಾಗುತ್ತೆ, ನಮಗೂ ಬೇಜಾರಾಗುತ್ತೆ. ಯಾಕಂದರೆ ನಾನು ಏನಿಲ್ಲಿ ಕೂತ್ಕೊಂಡು ಕಷ್ಟಪಟ್ಟು ಮಾಡ್ತಾಯಿದ್ದೀನಿ, ನನಗೆ ಗೊತ್ತಿರೋಂಥ ವಿಚಾರಗಳನ್ನ ನಾನು ತಿಳಿಸ್ಕೊಡ್ತಿದ್ದೀನಿ ಹೊರತು ನೀವು ಬೇರೆಯವ್ರಿಗೋಸ್ಕರ ಕಂಪ್ಯಾರಿಸಮ್ ಮಾಡಿಕೊಂಡು ನಮ್ಮನ್ನು ನೀವು ಬೇರೆ ರೀತಿ ನೋಡೋದು ನನಗೆ ತುಂಬಾ ಹರ್ಟ್ ಆಗಿದೆ, ತುಂಬ ಬೇಜಾರಾಗಿದೆ. ಏನಂತ ಅಂದರೆ ಯಾವತ್ತೂ ಅಷ್ಟೇ ಯಾವುದೇ ಒಂದು ವ್ಯಕ್ತಿನ ನೀವು ಮೇಲ್ನೋಟಕ್ಕೆ ನೋಡಿ ಮೆಚ್ಕೊಳ್ಳೋಕೆ ಹೋಗ್ಬೇಡಿ. ಯಾವತ್ತೂ ಅವರನ್ನು ಅರ್ಥ ಮಾಡಿಕೊಂಡು ಅವರು ಯಾವ ಉದ್ದೇಶಕ್ಕೆ ಹೇಳ್ತಿದ್ದಾರೆ ಅನ್ನೋದನ್ನ ನೀವು ಫಸ್ಟು ಅರ್ಥ ಮಾಡ್ಕೊಳ್ಳಿ. ಯಾವಾಗಲೂ ಅಷ್ಟೇ ಯಾವುದೇ ಒಂದು ವ್ಯಕ್ತಿ ಸುಮ್ಮನೆ ಬಂದು ಎಲ್ಲರೂ ಫೇಮಸ್ ಆಗೋದಿಲ್ಲ. ಯಾಕಂದರೆ ಅವರು ಶ್ರಮ ಹಾಕಿರ್ತಾರೆ, ಅವರು ಕಷ್ಟಪಟ್ಟಿರ್ತಾರೆ. ಹಾಗಂತ ಹೇಳಿ ಸುಮ್ಮನೆ ನಾವು ನಮ್ಮ ಸ್ವಂತಕ್ಕೋಸ್ಕರ ಅಥವಾ ನಮ್ಮ ವ್ಯೂಸ್ಗೋಸ್ಕರ ನಾವು ಸುಮ್ಮನೆ ನಿಮ್ಮ ಹತ್ರ ಇಲ್ದಿತ್ತೆಲ್ಲ ಸುಳ್ಳು ಹೇಳಿ, ಇಲ್ದಿತ್ತೆಲ್ಲ ನನಗೆ ರಾಯರು ಆ ರೀತಿ ಹೇಳಿದ್ದಾರೆ, ಈ ರೀತಿ ಹೇಳಿದ್ದಾರೆ ಅಂತ ಹೇಳಿ ನಾನು ನಿಮ್ಮ ಹತ್ರ ಸುಮ್ಮನೆ ಬಡಾಯಿ ಕೊಚ್ಕೊಂಡು ಇಲ್ದಿತ್ತೆಲ್ಲ ನನಗೆ ಹೇಳೋಕ್ಕೆ ಖಂಡಿತವಾಗ್ಲೂ ಆಗೋದಿಲ್ಲ. ಯಾಕಂದರೆ ನಂಗೆ ತುಂಬ ಕಷ್ಟ ಆಗುತ್ತೆ. ಯಾಕಂದರೆ ನನ್ನ ಮನಸ್ಸಲ್ಲಿ, ನನ್ನ ಹೃದಯದಲ್ಲಿ ನನ್ನ ರಾಯರು ಯಾವ ರೀತಿ ಇದ್ದಾರೆ, ಯಾವ ರೀತಿ ನಮ್ಮ ಜೊತೆ ನಮ್ಮ ನಡವಳಿಕೆಯಲ್ಲಿ ಯಾವ ರೀತಿ ಒಡನಾಟನ ಇಟ್ಕೊಂಡಿದ್ದಾರೆ ಅನ್ನೋದು ಅದು ಅವರವರಿಗೆ ಗೊತ್ತಿರುತ್ತೆ. ಯಾವಾಗಲೂ ಅಷ್ಟೇನೇನೆ ಬೇರೆಯವರಿಗೆ ನೀವು ಉದಾಹರಣೆ ಕೊಟ್ಕೊಂಡು ಬೇರೆಯವ್ರ ಎದುರಿಗೆ ಇನ್ನೊಬ್ಬರು ವಿಡಿಯೋಸ್ನ ಬೇಜಾರು ಮಾಡ್ಕೊಳ್ಳೋ ಥರ ಮಾತಾಡಿದ್ರೆ ದಯವಿಟ್ಟು ಅದು ತಪ್ಪಾಗುತ್ತೆ ಅಂತ ನಾನು ತಿಳ್ಸೋಕ್ಕೆ ಇಷ್ಟಪಡ್ತೀನಿ. ನೋಡಿ, ನಿಮ್ಮ ಇಷ್ಟ, ನಿಮಗೆ ಎಲ್ಲಿ ನೋಡಬೇಕು ಅನಿಸುತ್ತೋ ಅಲ್ಲಿ ನೋಡಿ, ಹೆಂಗೆ ಇರಬೇಕು ಅನಿಸುತ್ತೋ ಹಂಗೆ ನೀವು ಮಾಡಿ. ಎಲ್ಲ ನಿಮ್ಮ ಸ್ವಂತಿಕೆಗೆ ಬಿಟ್ಟಿತ್ತು. ಆದರೆ ಬೇರೆಯವ್ರಿಗೆ ಹರ್ಟ್ ಮಾಡೋ ಅಂಥದ್ದು ನಿಮ್ಗೆ ನಿಜವಾಗ್ಲೂ ಅದು ಸರಿ ಬರೋದಿಲ್ಲ. ಯಾಕಂದರೆ ನೀವು ಅನ್ನ ಹಾಕಿದವ್ರನ್ನ ಯಾವತ್ತೂ ಮರಿಬೇಡಿ. ನಿಮಗೆ ಕಷ್ಟದಲ್ಲಿ ಆದವ್ರನ್ನ ಯಾವತ್ತೂ ಬಿಟ್ಕೊಡ್ಬೇಡಿ. ಲೈಫಲ್ಲಿ ಯಾವತ್ತೂ ಅಷ್ಟೇ ಸಮಯ ಅನ್ನೋದು ಹಿಂಗೆ ಇರಲ್ಲ. ಯಾವಾಗ ಯಾರನ್ನು ಮೇಲೆ ಹೋದವರು ಕೆಳಗೆ
ಬರ್ತಾರೆ, ಕೆಳಗಿದ್ದವರು ಮೇಲೆ ಹೋಗ್ತಾರೆ. ಯಾವಾಗ ಯಾರು ಜೀವನ ಬದಲಾವಣೆ ಆಗುತ್ತೆ ಅಂತ ಗೊತ್ತಿರಲ್ಲ. ಅದಕ್ಕೆ ನಾನು ಹೇಳ್ತಿದ್ದೀನಿ, ನಮ್ದು ಯಾವುದೋ ಒಂದು ಸ್ವಾರ್ಥಕ್ಕೋಸ್ಕರ ನಾವು ನಮಗೋಸ್ಕರ ನಮಗೆ ಅಂತ ಮಿಡಿತಾ ಇರೋವಂಥ ರಾಯರ ಬಗ್ಗೆ ಇಲ್ಲದ ಸಲ್ಲದ ಅಪಪ್ರಚಾರ ಎಲ್ಲ ಮಾಡೋಕ್ಕೆ ಹೋಗ್ಬಿಡಿ. ಯಾಕಂದರೆ ರಾಯರು ಪ್ರಸಾದ ಕೊಡೋದು ಅಂದರೆ ಅದು ಒಂದು ದೈವಿಕವಾದ ಭಾವನೆ. ಅದು ಅವರ ಭಕ್ತರು ಮತ್ತು ದೇವರ ಅಂತ ನಡುವೆ ಇರುವಂಥ ಪ್ರೀತಿಯ ಸಂಬಂಧ. ಅದು ಕೆಲವೊಂದು ಟೈಮ್ಗಳಲ್ಲಿ ಒಳ್ಳೆಯದು ಆಗುತ್ತೆ, ಕೆಲವೊಂದು ಟೈಮ್ಗಳಲ್ಲಿ ಸ್ಟಾಪ್ ಆಗಿರುತ್ತೆ. ಅದನ್ನು ನೀವು ಅರ್ಥ ಮಾಡ್ಕೊಂಡಲೇ ನಿಮ್ಮಷ್ಟಕ್ಕೆ ನೀವೇ ಏನೇನೋ ಬಿಂಬಿಸ್ಕೊಂಡು ರಾಯರ ಬಗ್ಗೆ ಇಲ್ಲದ ಸಲ್ಲದ ಮಾತುಗಳನ್ನ ಆಡ್ಕೊಂಡು ಬೇರೆಯವ್ರ ವಿಡಿಯೋಸ್ನ ಕಂಪ್ಯಾರಿಸಮ್ ಮಾಡಿಕೊಂಡು ನೀವು ಮಾತಾಡೋದ್ರಲ್ಲಿ ಖಂಡಿತವಾಗ್ಲೂ ಅರ್ಥ ಇರೋಲ್ಲ. ಯಾಕಂದರೆ ಅವ್ರಿಗೂ ತುಂಬ ನೋವಾಗುತ್ತೆ, ಅವ್ರಿಗೂ ಮನಸ್ಸಿದೆ, ಅವ್ರಿಗೂ ಭಾವನೆಗಳಿದೆ, ಅವರು ಕಷ್ಟಪಟ್ಟು ಮಾಡ್ತಾ ಇರ್ತಾರೆ. ಯಾರೋ ಒಂದು ಕಷ್ಟಪಟ್ಟಿದ್ದಂತಹ ಪ್ರತಿಭೆಗೆ ನೀವು ಇಲ್ಲ ಸಲ್ಲದನ್ನ ಮಾತುಗಳನ್ನ ಆಡಿದಾಗ ತುಂಬ ಹರ್ಟ್ ಆಗುತ್ತೆ. ಯಾವಾಗಲೂ ಅಷ್ಟೇ, ನಾವು ಕಷ್ಟಪಟ್ಟು ಮೇಲೆ ಬರಬೇಕೇ ಹೊರತು ಸುಮ್ಮನೆ ನಾವು ಏನೋ ವ್ಯೂಸ್ಗೋಸ್ಕರ ಏನೋ ನಮಗೆ ಜಾಸ್ತಿ ವ್ಯೂಸ್ ಸಿಕ್ಬಿಡ್ಲಿ ಜನರನ್ನ ನಾವು ಅಟ್ರಾಕ್ಟಿವ್ ಮಾಡಿ ಇಟ್ಕೊಂಡ್ಬಿಡ್ತೀವಿ ಅನ್ನೋದು ಖಂಡಿತವಾಗ್ಲೂ ತಪ್ಪು. ಯಾಕಂದರೆ ಜನರು ಯಾವಾಗಲೂ ಅಷ್ಟೇ ಹೆಂಗೆ ಅಂದರೆ ಸುಳ್ಳಿನ ಪ್ರಪಂಚಕ್ಕೆ ಬೇಗ ಆಕರ್ಷಣೆ ಆಗುತ್ತೆ, ಅಥವಾ ನಮಗೆ ಏನು ಕಷ್ಟಪಡ್ದಲ್ಲಿ ಎಲ್ಲ ಸಿಗುತ್ತೆ ಅಂದರೆ ಮನುಷ್ಯ ಬೇಗ ಆಕರ್ಷಣೆಗೊಳಗಾಗ್ತಾನೆ. ಅದು ತಪ್ಪು. ಯಾವಾಗಲೂ ಆ ಥರದ ತಪ್ಪನ್ನು ಖಂಡಿತವಾಗ್ಲೂ ಮಾಡೋಕ್ಕೆ ಹೋಗ್ಬಿಡಿ. ಯಾವಾಗಲೂ ಅಷ್ಟೇ, ಭಗವಂತನಿಗೆ ನೀವು ಕಷ್ಟಪಟ್ಟು ಸೇವೆ ಮಾಡಿ ಭಗವಂತನ ಹತ್ರ ನಿಮ್ಮ ಬೇಡಿಕೆಗಳನ್ನ ನೀವು ಪ್ರೀತಿಯಿಂದ ಇಟ್ಟು ಕೇಳಿದಾಗ, ನೀವು ಶ್ರಮ ಹಾಕಿ ನಿಮ್ಮ ಶ್ರಮಕ್ಕೆ ತಕ್ಕಂತೆ ಪ್ರತಿಫಲ ನೀವು ಕೇಳಿದಾಗ ನಿಮಗೆ ಖಂಡಿತವಾಗ್ಲೂ ರಾಯರ ಅನುಗ್ರಹ ಖಂಡಿತವಾಗ್ಲೂ ಮಾಡ್ತಾರೆ. ಆದರೆ ಕೆಲವೊಬ್ಬರು ಏನೋ ಪ್ರಯತ್ನ ಪಡ್ದಲೆ, ಎಂಥದ್ದೂ ಪ್ರಯತ್ನ ಪಡ್ದಲೆ ನಮ್ಗೆ ಹಂಗಾಗುತ್ತಾ, ನಮ್ಗೆ ಹಿಂಗಾಗುತ್ತಾ, ನಮ್ಗೇನು ಕೊಡ್ತಾರೆ ಅಂತ ಏನೇನೋ ಮಾತಾಡ್ತಾ ಇರ್ತೀರ. ಆ ಥರದ್ದೆಲ್ಲ ಖಂಡಿತವಾಗ್ಲೂ ಮಾತುಗಳನ್ನ ಆಡೋಕ್ಕೆ ಹೋಗಬೇಡಿ ಅಂತ ನಾನು ತಿಳಿಸ್ತಿದ್ದೀನಿ. ಸ್ನೇಹಿತರೆ ನೋಡಿ, ನನಗೆ ಏನೋ ಇವತ್ತು ನನ್ನ ರಾಯರ ಬಗ್ಗೆ ಹೇಳ್ಕೊಬೇಕು ಅನ್ನಿಸ್ತು, ಅದಕ್ಕೆ ನಾನು ನಿಮಗೆ ಹೇಳ್ಕೊತಿದ್ದೀನಿ. ಸ್ನೇಹಿತರೆ, ಇದರಿಂದ ನಿಮ್ಮ ಮನಸ್ಸಿಗೆ ಏನಾದರೂ ಬೇಜಾರಾಗಿದ್ದರೆ ದಯವಿಟ್ಟು ನನ್ನನ್ನು ಕ್ಷಮಿಸಿ. ಯಾಕಂದರೆ ನೋಡಿ, ನಮಗೂ ಅರ್ಥ ಆಗುತ್ತೆ, ನನಗೂ ತುಂಬ ಬೇಜಾರಾಯಿತು. ಯಾಕಂದರೆ ನನಗೆ ಯಾಕೆ ನಾನು ರಾಯರ ಬಗ್ಗೆ ಹೇಳ್ತಾ ಇಲ್ಲ ಅಂತಂದರೆ ಅದಕ್ಕೂ ಒಂದು ಕಾರಣ ಇದೆ. ಯಾಕಂದರೆ ಎಲ್ಲರೂ ಎಲ್ಲ ಒಂದೇ ಥರ ವಿಷಯ ಮಾತಾಡುವಾಗ ಅವ್ರು ಹೇಳ್ತಾರೆ ಎಲ್ಲರೂ ಒಂದೇ ವಿಷಯನೇ ಮಾತಾಡ್ತೀರಾ ಅಂತ. ಅದಕ್ಕೆ ನಾನು ಬೇರೆ ವಿಷಯ, ನನಗೆ ನನ್ನ ರಾಯರ ಮೇಲೆ ಪ್ರೀತಿ ಇಲ್ಲ ಅಂತಲ್ಲ, ನನಗೆ ನನ್ನ ರಾಯರ ಬಗ್ಗೆ ಎಷ್ಟು ಪ್ರೀತಿ ಇದೆ, ಎಷ್ಟು ಒಲವಿದೆ, ಎಷ್ಟು ಅವರ ನಡುವೆ ಎಷ್ಟು ಒಡನಾಟ ಇದೆ ಅಂತ ನಾನು ಯಾರಿಗೂ ಇಲ್ಲಿ ಪ್ರೂವ್ ಮಾಡೋ ಅಗತ್ಯ ಖಂಡಿತವಾಗ್ಲೂ ಇಲ್ಲ. ಯಾಕಂದರೆ ನಮ್ಮ ಪ್ರೀತಿ, ನಮ್ಮ ಭಕ್ತಿ ನಮ್ಮ ಮನಸ್ಸಿಗೆ ಮಾತ್ರ ಗೊತ್ತಿರಬೇಕು. ಯಾಕಂದರೆ ಸ್ನೇಹಿತರೆ, ನನಗೂ ಸ್ವಲ್ಪ ಕೆಲಸಗಳೆಲ್ಲ ನಿಮಗೆ ಗೊತ್ತಿರಬೇಕು, ನನಗೂ ಸ್ವಲ್ಪ ಆಚೆ ಕೆಲಸಗಳಿತ್ತು. ಹಂಗಾಗಿ ನಾನು ಸ್ವಲ್ಪ ಕೆಲಸದಲ್ಲೇ ಬ್ಯುಸಿ ಆಗಿದ್ದೆ, ಹಾಗಾಗಿ ನಾನು ವಿಡಿಯೋಸ್ ಎಲ್ಲ ಹಾಕಿರಲಿಲ್ಲ. ಈ ನಡುವೆ ಹಾಕಿಲ್ಲ, ಒಂದು ಹಾಕ್ತಾ ಇದ್ದೀನಿ ಅಂದರೆ ಜಾಸ್ತಿ ಪೂಜೆ ಪುನಸ್ಕಾರದೆಲ್ಲ ಹಾಕಿಲ್ಲ. ಈ ತದನಂತರ ದಿನಗಳಲ್ಲಿ ಖಂಡಿತವಾಗ್ಲೂ ನಾನು ಹೇಳ್ಕೊಡ್ತೀನಿ. ಏನಂತ ಅಂದರೆ ಸ್ನೇಹಿತರೆ, ನನಗೂ ಸ್ವಲ್ಪ ಕೆಲಸಗಳಲ್ಲಿ ಬ್ಯುಸಿ ಇದೆ, ಅದಕ್ಕೋಸ್ಕರ ನಾನು ಹೇಳ್ಕೊಟ್ಟಿಲ್ಲ ಅಷ್ಟೇ ಸ್ನೇಹಿತರೆ. ಅದನ್ನು ಬಿಟ್ಟು ನಾನು ಯಾವತ್ತೂ ಅಷ್ಟೇ ನೀವು ಬೇರೆಯವರಿಗೆ ಕಂಪ್ಯಾರಿಸಮ್ ಮಾಡಿಕೊಂಡು ಇನ್ನೊಬ್ಬರನ್ನ ತುಳಿಯೋಂಥ ಪ್ರಯತ್ನ ಖಂಡಿತವಾಗ್ಲೂ ಮಾಡೋಕ್ಕೆ ಹೋಗ್ಬಿಡಿ. ಯಾಕಂದರೆ ಭಗವಂತನ ಸೇವೆ ಮಾಡೋದ್ರಲ್ಲಿ ನಾನಿವತ್ತು ರಾಯರದೊಂದು ಸೇವೆ ಮಾಡ್ತಾ ಇದ್ದೀನಿ ಅಂತ ಅಂದರೆ ನಾನು ಇದರಿಂದ ನನಗೆ ದುಡ್ಡು ಬರಲಿ ಅಥವಾ ನನಗೆ ಇನ್ನೇನೋ ಹೆಸರು ಬರಲಿ, ಕೀರ್ತಿ ಬರಲಿ ಅಂತ ಖಂಡಿತ ಇಲ್ಲ. ಹಂಗೆ ಆಸೆ ಪಡೋದಾಗಿದ್ದರೆ ಸ್ನೇಹಿತರೆ, ನಾನು ಬೇರೆ ಎಲ್ಲ ನನಗೆ ಗೊತ್ತಿರೋ ಅಂಥದ್ದು ಬೇರೆದೆಲ್ಲನೂ ನಾನು ಮಾಡ್ಬೋದಾಗಿತ್ತು. ಆದರೆ ನನಗೇನಂದರೆ ಸ್ನೇಹಿತರೆ, ನನಗೆ ಬೇಕಾಗಿರೋದು ಇದೊಂದು ರಾಯರದ್ದು ಅತ್ಯಮೂಲ್ಯವಾದ ಸೇವೆ ಅಂತ ತಿಳ್ಕೊಂಡು ನಾನು ಮಾಡ್ತಾ ಇದ್ದೀನಿ ಹೊರತು ಇಲ್ಲಿ ನನಗೆ ಯಾವುದೇ ರೀತಿ ಹೊಗಳಿಕೆ ಇರ್ಬೋದು, ತೆಗಳಿಕೆ ಇರ್ಬೋದು, ದುಡ್ಡು ಇರ್ಬೋದು, ಹಣಕಾಸು ಇರ್ಬೋದು, ಯಾವುದೇ ನನಗೆ ಬೇಕಾಗಿಲ್ಲ ಸ್ನೇಹಿತರೆ. ಯಾಕಂದರೆ ನನ್ನ ರಾಯರು ನನಗೇನು ಬೇಕು ಏನು ಬೇಡ, ಊಟ ಕೊಟ್ಟಿದ್ದಾರೆ, ಬಟ್ಟೆ ಕೊಟ್ಟಿದ್ದಾರೆ, ಇರೋಕ್ಕೆ ಆಶ್ರಯ ಕೊಟ್ಟಿದ್ದಾರೆ, ಜೀವನ ಮಾಡೋದಕ್ಕೆ ಒಂದು ಕೆಲಸ ಅಂತ ಕೊಟ್ಟಿದ್ದಾರೆ, ಏನೋ ಒಂದು ರೀತಿಯಲ್ಲಿ ನನ್ನ ಜೀವನಕ್ಕೆ ಸ್ಫೂರ್ತಿಯಾಗಿ ನಿಂತಿದ್ದಾರೆ. ತಂದೆಯಾಗಿ, ತಾಯಿಯಾಗಿ, ಬಂಧುವಾಗಿ, ಬಳಗವಾಗಿ ನಮ್ಮ ಜೊತೆ ಇದ್ದಾರೆ ಅಂತ ಅಂದಮೇಲೆ ನಾವು ಯಾಕೆ ರಾಯರ ಬಗ್ಗೆ ಇಲ್ಲದೆಲ್ಲ ನಾವು ಯಾಕೆ ಮಾತಾಡಬೇಕು? ನಮಗೇನು ಅಧಿಕಾರ ಇದೆ? ಯಾರನ್ನೇ ಆಗಲಿ ನಾವು ಭಗವಂತಂದು ಸೇವೆ ಮಾಡೋ ಗುಲಾಮ ಆಗಬೇಕೇ ಹೊರತು
ಹೊರತು ನಾವು ರಾಜ ಆಗೋಕ್ಕೆ ಹೋಗಬಾರ್ದು. ಭಗವಂತನ ಮುಂದೆ ಗುಲಾಮ ಆದಾಗ ಮಾತ್ರ ನಮಗೇನು ಬೇಕೋ ಅದನ್ನು ಸಿಗಬೇಕು. ಇಲ್ಲ ನಾವು ಭಗವಂತನ ಸೇವೆ ಮಾಡಿದ್ದೀವಿ, ನಾವು ಭಗವಂತನಿಗೆ ನಾವು ತುಂಬ ಹತ್ರ ಆಗ್ಬಿಟ್ಟಿದ್ದೀವಿ, ನಾವು ರಾಜ ಆಗಬೇಕು ಅಂದರೆ ಅದು ಸಾಧ್ಯನಾ? ಖಂಡಿತವಾಗ್ಲಿಲ್ಲ. ಯಾರಿಗೆ ಯಾವ ಅಧಿಕಾರ ಸಿಗಬೇಕು, ಯಾವ ಯೋಗ್ಯತೆ ಸಿಗಬೇಕೋ, ಯಾವ ಸಮಯದಲ್ಲಿ ಸಿಗಬೇಕು ಅನ್ನೋದು ಭಗವಂತನ ಇಚ್ಛೆ ಆಗಿರುತ್ತೆ, ಅದು ಪ್ರೇರಣೆ ಆಗಿರುತ್ತೆ. ಆ ಸಮಯ ಬಂದಾಗ ಮಾತ್ರ ಅದು ನಮಗೆ ಅರ್ಥ ಆಗುತ್ತೆ, ಅದು ನಿಮಗೆ ಅರ್ಥ ಆಗೋದಿಲ್ಲ. ಯಾಕಂದರೆ ನೀವು ಕೇಳಿದ ತಕ್ಷಣ, ನೀವು ಹೇಳಿದ ತಕ್ಷಣ ನಿಮ್ಮ ಪ್ರಶ್ನೆಗಳಿಗೆ ನಾವು ಉತ್ತರ ಕೊಟ್ಟರೆ ಮಾತ್ರ ಒಳ್ಳೆಯವರು, ಇಲ್ಲ ಅಂದರೆ ಕೆಟ್ಟವರು ಅಂತ ಅಂದ್ಕೊಂಬಿಡಿ. ಯಾಕಂದರೆ ರಾಯರಂದ್ರೇ ಖಂಡಿತವಾಗ್ಲೂ ಕರುಣಾಮಯಿಗಳು. ಅವರು ದೀನ ದಯಾಳು. ಅವರಷ್ಟು ಯಾರು ಅತಿ ಶೀಘ್ರವಾಗಿ ನಿಮ್ಮ ಕಷ್ಟಗಳನ್ನೆಲ್ಲ ಪರಿಹರಿಸೋಕ್ಕೆ ಖಂಡಿತವಾಗ್ಲೂ ಸಾಧ್ಯ ಇಲ್ಲ. ಈ ಕಲಿಯುಗದಲ್ಲಿ ಗುರುರಾಯರೇ ನಮ್ಮ ಕಷ್ಟ ಸುಖಗಳನ್ನ ಪ್ರತಿಯೊಂದನ್ನು ಅರ್ಥ ಮಾಡಿಕೊಂಡು ಯಾರಿಗೆ ಯಾವ ಸಮಯಕ್ಕೆ ಏನು ಬೇಕು ಅಂತ ಕೊಡ್ತಿರೋ ಅಂಥ ಕಲಿಯುಗದ ಕಾಮಧೇನು ಅಂದರೆ ನಮ್ಮ ಗುರುರಾಯರು. ಅವರನ್ನು ನೀವು ಮೊದಲಿಗೆ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಫಸ್ಟು ಅರ್ಥ ಮಾಡಿಕೊಂಡು ಪ್ರೇಸಕ್ಕೆ ಹೋಗಿ. ಯಾರ್ಯಾರು ಏನೇನೋ ಮಾಡ್ತಾರೆ, ಏನೇನೋ ಮಾಡಿದ ತಕ್ಷಣ ಏನೇನೋ ಆಗ್ತಿದೆ ಅಂತ ಖಂಡಿತವಾಗ್ಲೂ ಮಾಡೋಕ್ಕೆ ಹೋಗ್ಬಿಡಿ. ಏನು ಗೊತ್ತಾ, ನಾನು ನಿಮಗೆ ಕುಣಿಸಿ ಹೂಗಳು ಫೋಟೋ ಮುಂದೆ ಒಂದಷ್ಟು ಹೂಗಳನ್ನ ಜೋಡಿಸ್ಬಿಟ್ಟು ನಾನು ನಿಮಗೆ ಹೂಪ್ರಸಾದ ಆಗ್ತಿದೆ ನಾನು ಕೇಳಿ ನಿಮಗೆ ವಿಡಿಯೋಸ್ ಮಾಡಿ ಹಾಕ್ಬಿಡ್ಬೋದು. ಆದರೆ ನಿಮಗೆ ಏನು ಅನಿಸುತ್ತೆ ಹೇಳಿ? ನೀವೇ ಒಂದು ಪ್ರಾಮಾಣಿಕವಾಗಿ ಪ್ರಯತ್ನ ಪಟ್ಟು ನೋಡಿ. ನೀವೇನು ಕಷ್ಟಪಡ್ದಲೇ ನಿಮಗೆಲ್ಲ ಸಿಗಬೇಕು ಅಂತ ಬಯಸೋದು ಸ್ವಾರ್ಥ ಆಗೋದಿಲ್ವಾ? ನೀವು ಶ್ರಮ ಹಾಕಿ, ನೀವು ಕಷ್ಟಪಡಿ, ನೀವು ಕಷ್ಟಪಟ್ಟು ನಿಮಗೆ ಏನು ಬೇಕು ಅದನ್ನು ನೀವೇ ಸ್ವತಃ ರಾಯರ ಮುಂದೆ ಕೂತು ನಿಮ್ಮ ಬೇಡಿಕೆಗಳನ್ನ ಪ್ರತಿಯೊಂದನ್ನು ನೀವು ರಾಯರ ಜೊತೆ ಪ್ರೀತಿನ ಗಳಿಸೋಕ್ಕೆ ನೀವು ದಾರಿ ಮಾಡ್ಕೊಳ್ಳಿ. ಅದು ಬಿಟ್ಬಿಟ್ಟು ಯಾರೋ ಪ್ರೀತಿಗೆ ನೀವು ಯಾಕೆ ದಾರಿನ ನೀವು ಮಾಡ್ಕೊತೀರಾ? ನಿಮಗೆ ಏನು ಬೇಕು ಅದನ್ನು ನೀವು ತಂದೆ ಆಗಿ, ಮಗಳಾಗಿ, ಮಗನಾಗಿ, ಫ್ರೆಂಡ್ಸ್ ಆಗಿ, ಬಂಧು ಆಗಿ, ಬಳಗವಾಗಿ ಪ್ರತಿಯೊಂದನ್ನು ನೀವು ರಾಯರ ಹತ್ರ ನೀವು ಕೂತು ಮಾತಾಡಿ. ನಿಮ್ಗೆ ಏನು ಬೇಕು? ಊಟ ಬೇಕಾ, ಬಟ್ಟೆ ಬೇಕಾ, ಏನು ಬೇಕು ಪ್ರತಿಯೊಂದು ನೀವು ರಾಯರ ಹತ್ರ ಕೂತ್ಕೊಂಡು ನಿಮ್ಗೆ ಇಂಥದ್ದು ಬೇಕು, ಇಂಥದ್ದು ಬೇಡ, ಇಂಥದ್ದು ಮಾಡಿದ್ದೀನಿ, ಇಂಥದ್ದು ಮಾಡ್ತಿಲ್ಲ ಅಂತ ಪ್ರತಿಯೊಂದು ನೀವು ರಾಯರಿಗೆ ಕನೆಕ್ಟ್ ಆದಾಗ ರಾಯರು ನಿಮ್ಮ ಜೊತೆ, ನಿಮ್ಮ ಒಡನಾಟದ ಜೊತೆ ಬೆರೆಯೋಂಥದ್ದು ಪ್ರಯತ್ನ ಆಗುತ್ತೆ. ಯಾವಾಗ್ಲೂ ಹಾಲು ಮತ್ತು ನೀರನ್ನು ಬೆರೆಸಿದಾಗ ಯಾವ ರೀತಿ ಅವೆರಡು ಸಮಮಿಶ್ರಣದಲ್ಲಿ ಒಂದಾಗುತ್ತೋ ಆ ರೀತಿ ನೀವು ರಾಯರ ಜೊತೆ ಬೆರೆಯೋಂಥದ್ದನ್ನು ನೀವೇ ಎಲ್ಲ ಕಳ್ಕೊತಿದ್ದೀರೇನೋ ಅಂತ ಅನ್ನಿಸ್ತಿದೆ. ಯಾಕಂದರೆ ನೀವು ಯೋಚನೆ ಮಾಡ್ತಾ ಇಲ್ಲ. ಯಾಕಂದರೆ ನಾವು ರಾಯರ ಹತ್ರ ಆಗಬೇಕು. ಅವರು ನಮ್ಮನ್ನು ಇವಾಗ ಒಂದು ಕಾಪಿ ಸೆಟ್ ಅಂತ ನಾವು ಮಾಡ್ತೀವಿ. ಆ ಕ್ಷಣ ನಾವು